ಈಗ ಗೊತ್ತಲ್ಲ ಸಂತಸದ ಸಮಯ ಅಂತ ತಮ್ಮ ತಮ್ಮ ಮಕ್ಕಳನ್ನ ಮನೆಗೆ ಕರ್ಕೊಂಡು ಹೋಗ್ತೀರಾ? ಖಂಡಿತ ತಪ್ಪಲ್ಲ. ಮಕ್ಕಳ ಮೇಲೆ ಪ್ರೇಮ ಇರಲೇಬೇಕು, ಇಲ್ಲಾಂದ್ರೆ ಮಕ್ಕಳೇ ಅಲ್ಲ. ನೀವು ಪ್ರೀತಿ ಮಾಡಿ, ಸಂತೋಷ ಕೊಡಿ, ಆದ್ರೆ ಯಾವ ರೀತಿಯಲ್ಲಿ ಕೊಡಬೇಕೋ ಆ ರೀತಿಯಲ್ಲಿ ಮಾತ್ರ ಕೊಡಿ. ಯಾಕೆಂದ್ರೆ ಪ್ರತಿಯೊಂದು ಮನೆಯ ಪರಂಪರೆ ಬೇರೆ ಬೇರೆ ಇರುತ್ತೆ. ಆದ್ರೆ ಶಾಲೆ ಗುರುಕುಲ ಒಂದೇ. ಇಲ್ಲಿ ಎಲ್ಲ ಮಕ್ಕಳು ಒಂದೇ, ಎಲ್ಲ ವಿದ್ಯಾರ್ಥಿಗಳು ಒಂದೇ, ಎಲ್ಲ ಬ್ರಹ್ಮಚಾರಿಗಳು ಒಂದೇ. ಯಾವುದು ಭೇದ ಭಾವಗಳಿಲ್ಲ. ಅವರು ಶ್ರೀಮಂತರ ಮನೆ ಮಗ, ಇವರು ಬಡವರ ಮನೆ ಮಗ, ಇಲ್ಲವೇ ಇಲ್ಲ. ಯಾಕೆಂದ್ರೆ ಇದು ಪರಂಪರೆನೇ ಕಲಿಸಿದೆ. ಒಂದೇ ಗುರುಕುಲದಲ್ಲಿ ಕೃಷ್ಣ ಸುಧಾಮ ಇಬ್ಬರು ಅಧ್ಯಯನ ಮಾಡಿದ್ರು. ಇದರ ಅರ್ಥ ನಾನು ಹೇಳ್ತಾ ಇರೋದು ಯಾಕಪ್ಪ ಅಂದ್ರೆ, ನಮ್ಮ ಮನೆಯಲ್ಲಿ ಏನೇ ಸೌಕರ್ಯಗಳಿರಲಿ, ನಾವು ಎಷ್ಟೇ ಶ್ರೀಮಂತರಾಗಿರ್ಲಿ, ಆದ್ರೆ ಆ ಮಗು ತನ್ನ ಸಂಸ್ಕಾರವನ್ನು ಬಿಡಬಾರದು. ಇದು ನನ್ನ ಮುಖ್ಯ ಉದ್ದೇಶ. ಈ ಸಂದರ್ಭದಲ್ಲಿ ಒಂದಿಷ್ಟು ವಿಷಯಗಳನ್ನ ಪ್ರತ್ಯೇಕವಾಗಿ ಹೇಳಲೇಬೇಕು. ಯಾಕೆಂದ್ರೆ ಎಲ್ಲೆಲ್ಲಿ ಪಾಲಕರು ಹೇಳ್ತಾರೆ ಅಂದ್ರೆ, ಅವರಲ್ಲಿರುವ ಅತ್ಯಂತ ವ್ಯಾಮೋಹನೇ ಇದಕ್ಕೆ ಕಾರಣ. ನನ್ನ ಮಗು ಗುರುಕುಲದಲ್ಲಿ ಪ್ರತಿದಿನ ಬೆಳಿಗ್ಗೆ 4 ಗಂಟೆಗೆ ಹೇಳುತ್ತೆ, ರಾತ್ರಿ 9 ಗಂಟೆಗೆ ಮಲಗುತ್ತೆ, ಇಡೀ ದಿವಸ ಬ್ಯುಸಿಯಾಗಿರುತ್ತೆ ಮಗು. ಅದಕ್ಕೆ 1 ತಿಂಗಳ ಮನೆಗೆ ಬಂದಿದ್ದೆಲ್ಲ ಮಲ್ಕೋಬಿಟ್ಟು ಬಿಡು ಅಂತ ನಾವು 9 ಗಂಟೆ ಆದ್ರೂ ಮಗುನ ಎಬ್ಸಲ್ಲ. ಇದು ಅತಿ ವ್ಯಾಮೋಹ. ನಾನು ಖಂಡಿತ ನಿಮ್ಗೆ ಮನೇಲಿ ತಗೊಂಡು ಹೋದ್ಮೇಲೆ ಮಗುನ 4 ಗಂಟೆಗೆ ಎಬ್ಸಿ ಅಂತ ಖಂಡಿತ ಇಲ್ಲ. ನಾವು 4 ಗಂಟೆಗೆ ಎಬ್ಸಿ, ಆದ್ರೆ ಸ್ವಲ್ಪ 4 ಗಂಟೆ ಬೇಡಪ್ಪ, ಮಗು 4 ಗಂಟೆಗೆ ಗುರುಕುಲದಲ್ಲಿ ಹೇಳ್ತಾ ಇತ್ತು, ನಾವು 5 ಗಂಟೆಗೆ ಎಬ್ಸೋಣ. ನೀವೆಲ್ಕೊಟ್ಟಿರೋ ಗೊತ್ತಿಲ್ಲ, ವಿಚಾರ ಮಾಡಿಲ್ಲ. ಯಾಕಂದ್ರೆ ತಮಾಷೆಗೆ ಹೇಳ್ತಾ ಇದ್ದೀನಿ, ನಾನು ಸೀರಿಯಸ್ ಆಗಲ್ಲ. ಆದ್ರೆ ಕೆಲವೊಬ್ರು ಅವರವರ ವೃತ್ತಿ ಧರ್ಮ, ಕೆಲವೊಬ್ರಿಗೆ ಏನಾಗುತ್ತೆ ಅಂದ್ರೆ, ರಾತ್ರಿ ನೀವೆಲ್ಲ IT ಕಂಪನಿಗಳಲ್ಲಿ ಇರುವವರೆಲ್ಲ ರಾತ್ರಿ 12 ಗಂಟೆ ತನಕ ಕೆಲಸ ಮಾಡ್ತಾರೆ, ಬೆಳಿಗ್ಗೆ ಬೇಗ ಎದ್ದೇಳಲ್ಲ, ಇದೆಲ್ಲ ಗೊತ್ತು ವಿಷಯ. ಆದ್ರೂ ಕೂಡ ಇದು 1 ತಿಂಗಳಲ್ಲಿ ನೀವು ಕೂಡ ವಾಪಸ್ ಮಾಡಬೇಕು. ಆವಾಗಲೇ ನಮ್ಮಿಂದ ನಿಮ್ಮ ಕಡೆಗೆ ಹೋದಂತ ಚಿನ್ನಾಗೆ ವಾಪಸ್ ಬರುತ್ತೆ. ಇಲ್ಲ ಅಂದ್ರೆ ಅದನ್ನ ಮತ್ತೆ ನಮಗೆ ಚಿನ್ನ ಮಾಡಕ್ಕೆ ವರ್ಷಗಟ್ಟಲೆ ಇಲ್ಲ. ಸೊ ನಾವು ನಿಮಗೆ ಒಪ್ಪಿಸ್ತಾ ಇರೋ ಚಿನ್ನನ ಅದೇ ಚಿನ್ನದ ರೀತಿಯಲ್ಲೇ ತಂದು ಒಪ್ಪಿಸಿದ್ರೆ ಇನ್ನೂ ಮೇಲೆ ಬರುತ್ತೆ ಆ ಚಿನ್ನಕ್ಕೆ ಅನ್ನೋದು ನನ್ನ ಮುಖ್ಯ ಉದ್ದೇಶ. ಮೊದಲನೇದಾಗಿ ಈಗ ನಾನು ನಿಮ್ಗೆ ರಾತ್ರಿ ಮಲಗೋದು ಬೆಳಿಗ್ಗೆ ಹೇಳೋದ್ರ ಬಗ್ಗೆ ಹೇಳ್ಬಿಟ್ಟೆ, ಇದರಲ್ಲಿ ಮುಂದುವರಿ. ಯಾಕೆಂದ್ರೆ ದಯವಿಟ್ಟು ಪ್ರತಿಯೊಬ್ಬರು ತಮ್ಮ ಮಕ್ಕಳನ್ನ ರಾತ್ರಿ 9 ಗಂಟೆಗೆ ಮಲಗಕ್ಕೆ ಬಿಡಿ. ಟಿವಿ, ಮೊಬೈಲು ಲಿಮಿಟ್ ಅಲ್ಲಿ ಖಂಡಿತ ಅವಾಯ್ಡ್ ಮಾಡಬೇಕು. ಟಿವಿ ನೋಡೋದನ್ನ ಅವಾಯ್ಡ್ ಮಾಡಬೇಕು ಅಂತ ನಾನು ಹೇಳಲ್ಲ, ಮೊಬೈಲ್ ಉಪಯೋಗಿಸೋದನ್ನ ಬಿಡಿಸಿ ಅಂತ ಹೇಳಲ್ಲ. ಆದ್ರೆ ಒಂದು ಸೀಮಿತವಾಗಿ ಮಗು ಮೊಬೈಲಲ್ಲಿ ಫೋನ್ ಮಾಡಿದ್ರೆ ಸರಿ, ಎಲ್ಲೋ ಒಂದು 5 ನಿಮಿಷ ಮೊಬೈಲಲ್ಲಿ ಆಟ ಆಡಿದ್ರೆ ಸರಿ. ಆದ್ರೆ 24 ಗಂಟೆಗೆ ಒಬ್ಬರು ಮಕ್ಕಳದ್ದು ರೂಢಿ ಇದೆ, ನಾನು ನೋಡ್ತೀನಿ ಏನು ಮಾಡ್ತಾನೆ. ದಯವಿಟ್ಟು ಅಂತ ಅವಕಾಶ ಕೊಡಬೇಡಿ. ಯಾಕೆಂದ್ರೆ ರೂಢಿ ಆದ್ಮೇಲೆ ಮತ್ತೆ ಇಲ್ಲಿ ಬಂದ ಮೇಲೆ ಅದನ್ನು ಚಿನ್ನ ಮಾಡಕ್ ಮತ್ತಷ್ಟೇ ಕಷ್ಟ ಆಗುತ್ತೆ. ಇನ್ನು ಟಿವಿನೂ ಅಷ್ಟೇ, ಮನೆಗಳಲ್ಲೆಲ್ಲ ಟಿವಿ ರಾತ್ರಿ ಎಲ್ಲ ನೋಡ್ತಾ ಇರ್ತೀರಾ, ಅವಾಗ ಮಗು ಅದೇ ಮಾಡುತ್ತೆ ಪಾಪ, ಅದಕ್ಕೂ ಇಂಟ್ರೆಸ್ಟ್ ಬರುತ್ತಲ್ಲ, ನೋಡ್ತಾನೆ ಇರುತ್ತೆ. ದಯವಿಟ್ಟು ಎಚ್ಚರಿಕೆ